ಬಿಗ್ ಬಾಸ್ ಕನ್ನಡ ಸೀಸನ್ 10 ರೋಚಕ ಘಟ್ಟದಲ್ಲಿ ಸಾಗುತ್ತಿದೆ. ಇನ್ನೇನು ಕೆಲವೇ ವಾರದಲ್ಲಿ ಫಿನಾಲೆ ನಡೆಯಲಿದೆ. ಈ ವಾರ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳ ಮನೆಯವರು ಬಂದಿದ್ದಾರೆ. ತಮ್ಮವರ ಜೊತೆ ಸಮಯ ಕಳೆದು ಸಂತೋಷದಲ್ಲಿದ್ದ ಸ್ಪರ್ಧಿಗಳಿಗೆ ನಾಮಿನೇಷನ್ ನಂತರ ಮತ್ತೆ ಚರ್ಚೆಗಳು ಆರಂಭಗೊಂಡಿದೆ. ಕಿಚ್ಚನ ಪಂಚಾಯಿತಿಯಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಕಳೆದ ವಾರ ಕೆಸಿಸಿ ಕಪ್ನಿಂದ ಗೈರಾಗಿದ್ದ ಕಿಚ್ಚ ಈ ವಾರ ಸ್ಪರ್ಧಿಗಳಿಗೆ ಕಾಫಿ ಕಪ್ ನೀಡಿ ಪರೋಕ್ಷವಾಗಿ ಮನೆಯಲ್ಲಿ ನಡೆದ ಬೆಳವಣಿಗೆಗಳ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಇಂದು ಬಿಗ್ ಬಾಸ್ ಮನೆಗೆ ಕಾಂತಾರ ನಟಿ ಸಪ್ತಮಿ ಗೌಡ ಅವರು ಹೆಣ್ಣು ಮಕ್ಕಳ ಬಗ್ಗೆ ಆರೋಗ್ಯ ಜಾಗೃತಿ ಮೂಡಿಸಲಿದ್ದಾರೆ. ಕರ್ನಾಟಕ ಸರ್ಕಾರ ಮೈತ್ರಿ ಮುಟ್ಟಿನ ಕಪ್ ಯೋಜನೆಯನ್ನು ಜಾರಿ ಮಾಡಿ ಅದರ ರಾಯಭಾರಿಯಾಗಿ ಸಪ್ತಮಿ ಅವರನ್ನ ನೇಮಿಸಿದೆ. ಈ ಯೋಜನೆಯ ಬಗ್ಗೆ ಸಪ್ತಮಿ ಇಂದು ಬಿಗ್ ಬಾಸ್ ಮನೆಯಲ್ಲಿ ಮಾತನಾಡಿದ್ದಾರೆ. ನಾನು ಬಿಗ್ ಬಾಸ್ ಮನೆಗೆ ಬರೋಕೆ ಕಾರಣವೇನೆಂದರೆ ಸರ್ಕಾರ ಮೈತ್ರಿ ಮುಟ್ಟಿನ ಕಪ್ ಎನ್ನುವ ಯೋಜನೆಯನ್ನು ಆರಂಭಿಸಿದೆ. 80% ಹೆಣ್ಣು ಮಕ್ಕಳು ಈ ಮುಟ್ಟಿನ ಕಪ್ಪನ್ನು ಬಳಕೆ ಮಾಡ್ತಿದ್ದಾರೆ. ಪ್ಯಾಡ್ಸ್ನಿಂದ ಈ ಕಪ್ ಕಡೆಗೆ ಹೆಣ್ಣು ಮಕ್ಕಳಿಗೆ ಅರಿವು ಮೂಡಿಸಬೇಕು. ಇಲ್ಲಿಯೂ ಕೂಡ ಹೆಣ್ಣು ಮಕ್ಕಳು ಇದ್ದೀರಾ ಎಂದು ಹೇಳಿ ಮುಟ್ಟಿನ ಕಪ್ಪನ್ನು ಮಹಿಳಾ ಸ್ಪರ್ಧಿಗಳಿಗೆ ನೀಡುವುದನ್ನು ಕಲರ್ಸ್ ಕನ್ನಡ ತೋರಿಸಿದೆ.